ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೋಡಿ, ಇವಾಗ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆಗೆ ನಾವು ಯಾವ ರೀತಿ ನ್ಯಾಚುರಲ್ ಆಗಿ ಕೂಡ ನಾವು ಯೂಸ್ ಮಾಡುವಂಥದ್ದಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ತಲೆಯಲ್ಲಿ ಏನಾಗುತ್ತೆ ಅಂದರೆ ಬುಡದಲ್ಲಿ ಮಾತ್ರ ಬಿಳಿ ಕೂದಲು ಜಾಸ್ತಿ ಸಮಸ್ಯೆ ಎಲ್ರಿಗೂ ಕೂಡ ಉಂಟಾಗುತ್ತೆ. ಯಾಕಂದರೆ ಬಿಳಿ ಕೂದಲು ಬುಡದಲ್ಲಿ ಮಾತ್ರ ಜಾಸ್ತಿ ಬರ್ತಾ ಹೋಗುತ್ತೆ. ನೋಡಿ, ಎಷ್ಟೇ ಉದ್ದ ಇರಲಿ ಕೂದಲು ಉದ್ದವಾಗಿ ಜಾಸ್ತಿ ಕಾಣಿಸೋದಿಲ್ಲ. ಈ ರೀತಿ ಬುಡದಲ್ಲಿ ನಮಗೆ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿದ್ದರೆ ಯಾವ ರೀತಿ ನೀವು ಕೂಡ ಈ ಬಿಳಿ ಕೂದಲ ಸಮಸ್ಯೆಗೆ ನಿವಾರಣೆ ಮಾಡ್ಕೋಬೋದಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿರೋರು ಖಂಡಿತವಾಗಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗಿದ್ರೆ ನೋಡ್ತಾ ಇರ್ಬೋದು, ಏಜ್ಗಿಂತ ಮುಂಚೆ ಏಜ್ ಆಗ್ತಾ ಆಗ್ತಾ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಬರ್ತಾನೆ ಹೋಗುತ್ತೆ. ಆವಾಗ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ನೋಡಿ ಇವತ್ತಿನ ವಿಡಿಯೋ. ಇವಾಗ ನಾನು ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ನಾನು ಸ್ವಲ್ಪ ಸಣ್ಣದು ತೊಗೊಂಡಿರೋದು. ಇವಾಗ ನಮ್ಮ ಕೂದಲಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಇವಾಗ ಬಾಣಲಿ ಸ್ಟವ್ ಮೇಲೆ ಅಂಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಅದಕ್ಕೆ ಬಾಣಲಿಯಲ್ಲಿ ನಾನು ಒಂದು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ನಾವು ಟೀ ಕುಡಿತೀವಲ್ವ, ಅದು ಟೀ ಕುಡಿಯುವಂಥ ಲೋಟದಿಂದ ಒಂದು ಲೋಟದಷ್ಟು ನೀರು ಹಾಕಬೇಕು. ಇವಾಗ ನೋಡಿ, ನೀರು ಹಾಕಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇರಲಿ. ಆಮೇಲೆ ಅದಕ್ಕೆ ಏನು ಹಾಕಬೇಕಂತ ತೋರಿಸ್ತೀನಿ ನೋಡಿ ನಿಮಗೂ ಕೂಡ. ಇವಾಗ ಅದಕ್ಕೆ ನಾನು ಟೀ ಮಾಡುವಂಥ ಟೀ ಪುಡಿ ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಟೀ ಪುಡಿ ಕೂಡ ಅದಕ್ಕೆ ಹಾಕ್ಕೋಬೇಕು. ಇವಾಗ ಟೀ ಪುಡಿ ಹಾಕಿದ್ದೀನಲ್ವ, ಟೀ ಪುಡಿ ಯಾವುದೇ ಬ್ರ್ಯಾಂಡ್ ಇರಲಿ ನೀವು ಯೂಸ್ ಮಾಡ್ಬೋದು. ಇವಾಗ ಟೀ ಪುಡಿ ಜೊತೆಗೆ ನಮಗೇನಾಗುತ್ತೆ ಅಂದರೆ, ನಾವು ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಯಾವುದೇ ಕೆಮಿಕಲ್ಗಳು ಇಲ್ಲದೇ ನಾವು ಈ ಥರ ನಿವಾರಣೆ ಮಾಡ್ಕೋಬೋದು. ಹಾಗೆ ಇದಕ್ಕೆ ಸ್ನೇಹಿತರೆ, ನಾನು ಟೀ ಪುಡಿ ಹಾಕಿದ ಮೇಲೆ 1 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ಹಾಕೋದ್ರಿಂದ ನಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಹಾಗೆ ಕಪ್ಪು ಕೂಡ ಕೂದಲು ಬೆಳೆಯೋದಕ್ಕೆ ಶಕ್ತಿ ಕೊಡುತ್ತೆ. ಹಾಗಾಗಿ ನಾನು ಇದಕ್ಕೆ ಮೆಂತ್ಯ ಕಾಳು ಹಾಕಿದ್ದೀನಿ. ಇವಾಗ ಸ್ನೇಹಿತರೆ, ಇದ್ರ ಜೊತೆಗೆ ನಾವು ಏನು ಹಾಕ್ತಾ ಇದ್ದೀನಿ ಅಂದರೆ, ಒಂದು ಬ್ರೂ ಕಾಫಿ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ. ಟೀ ಪುಡಿ ಮತ್ತು ಕಾಫಿ ಪುಡಿ ಎರಡೂ ಕೂಡ ಹಾಕೋದ್ರಿಂದ ನಮ್ಮ ಬಿಳಿ ಕೂದಲಿಗೆ ಕಲರ್ ಕೊಡುವಂಥದ್ದು. ಹಾಗಾಗಿ ಎರಡೂ ಕೂಡ ಖಂಡಿತವಾಗಿ ಯೂಸ್ ಮಾಡ್ಬೋದು. ನೋಡಿ, ಅದು ಕೂಡ 2 ರೂಪೀಸ್ ಪ್ಯಾಕೆಟ್ ಸಿಗುತ್ತಲ್ವ, ಅದು ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಟೀ ಪುಡಿ ಮತ್ತು ಬ್ರೂ ಕಾಫಿ ಮತ್ತು ಮೆಂತ್ಯ ಕಾಳು ಹಾಕಿದ್ದೀನಿ. ಇವಾಗ ಅದು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಎಲ್ಲಿವರೆಗೂ ಕುದಿಸ್ಕೋಬೇಕಂದ್ರೆ ಸ್ನೇಹಿತರೆ, ನಮ್ಮ ನೀರು ನೋಡಿ, 1 ಲೋಟದಷ್ಟು ನೀರು ಅರ್ಧ ಲೋಟದಷ್ಟು ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಕುದಿಸ್ತಾನೆ ಇರಬೇಕು. ಆಮೇಲೆ ನೋಡಿ, ಚೆನ್ನಾಗಿ ಏನಾಗುತ್ತೆ ಅಂದರೆ ಕಲರ್ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ಶಕ್ತಿಶಾಲಿ ಎಲ್ಲ ಕೂಡ ಹಾಕಿರ್ತೀವಲ್ವ, ಅದು ಸ್ವಲ್ಪ ನೀರಲ್ಲಿ ಜಾಸ್ತಿನೇ ಒಂಥರ ಸ್ಟ್ರಾಂಗ್ನೆಸ್ ಸಿಗುತ್ತೆ ನೀರಿಗೆ. ಆವಾಗ ಈ ನೀರು ನಾವು ಯಾವ ಥರವಾಗಿ ನಮ್ಮ ಬಿಳಿ ಕೂದಲ ಸಮಸ್ಯೆಗೆ ಹಚ್ಬೋದಂತ ಹೇಳ್ಕೊಡ್ತೀನಿ. ಇವಾಗ ನೋಡಿ, ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಕುದೀಲಿ. ತೋರಿಸ್ತಾ ಇರುವಂಥದ್ದು ರೀತಿಯಲ್ಲಿ ನೀವು ಕೂಡ ಖಂಡಿತವಾಗಿ ಮಾಡಿ ನೋಡಿ. ನಿಮಗೂ ಕೂಡ ವಾರದಲ್ಲಿ ಮತ್ತು ಇಲ್ಲ 2 ವಾರದಲ್ಲಿ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ನೋಡಿ, ನೀರು ಕುದೀತಾ ಕಲರ್ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನಾವು ಟೀ ಪುಡಿ ಹಾಕಿರ್ತೀವಿ, ಕಾಫಿ ಪುಡಿ ಹಾಕಿರ್ತೀವಿ. ಅದರಿಂದ ನಮಗೆ ಕಲರ್ ತುಂಬಾ ಚೆನ್ನಾಗಿ ಸಿಗುವಂಥದ್ದು. ನಾವು ನ್ಯಾಚುರಲಾಗಿ ಕಲರ್ ರೆಡಿ ಮಾಡಿಕೊಂಡು ನಮ್ಮ ಬಿಳಿ ಕೂದಲ ಸಮಸ್ಯೆಗೆ ಯೂಸ್ ಮಾಡ್ಬೋದು. ಹಾಗೆ ನೋಡಿ, ಮಕ್ಕಳ ತಲೆಯಲ್ಲಿ ಕೂಡ ಕಾಮನ್ ಆಗಿ ಬಿಳಿ ಕೂದಲ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಅನ್ಬೋದು. ನೋಡಿ, ಇವಾಗ ಕುದಿತಾ ನೋಡಿ, ಕಲರ್ ಕೂಡ ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು. ಆಮೇಲೆ ಇದಕ್ಕೆ ಇನ್ನೂ ಕೂಡ ಏನು ಹಾಕಬೇಕಂತ ಹೇಳ್ಕೊಡ್ತೀನಿ. ನಿಮಗೂ ಕೂಡ ಲಾಸ್ಟ್ವರೆಗೂ ನೋಡಿಕೊಂಡು ಹೋಗಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಹಾಗೆ ನಾವು ಕೂಡ ಈ ಥರವಾಗಿ ಯೂಸ್ ಮಾಡ್ತಾ ಹೋದರೆ ನಮಗೆ ರಿಸಲ್ಟ್ ಸಿಗುವಂಥದ್ದು. ಯಾವುದೇ ಕೆಮಿಕಲ್ ಇರುವಂಥ ಶಾಂಪೂ ಆಗಲಿ, ಸೋಪು ಆಗಲಿ, ಇಂಥದ್ದೆಲ್ಲ ಯೂಸ್ ಮಾಡೋ ಬದಲಾಗಿ ಈ ಥರ ಇರುವಂಥದ್ದು ನ್ಯಾಚುರಲಾಗಿ ಯೂಸ್ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು. ಇವಾಗ ನೋಡಿ, ಕುದೀತಾ ಇರುವಂಥದ್ದು ಚೆನ್ನಾಗಿ ಕುದಿಸ್ತಾನೆ ಇರಬೇಕು. ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರುವಂಥದ್ದು ಕಲರ್ ನೋಡ್ಬೋದು ನೀವು ಕೂಡ. ಇವಾಗ ವೀಕ್ಷಕರೇ, ಚೆನ್ನಾಗಿ ಕುದೀತಾ ಇರುವಾಗ ಇದಕ್ಕೆ ನಾವು ಏನು ಹಾಕಬೇಕಂದ್ರೆ, ನಾನು ಫ್ರೆಶ್ ಆಗಿರುವಂಥದ್ದು ಸ್ವಲ್ಪ ಕರಿಬೇವು ಕೂಡ ತೊಗೊಂಡಿದ್ದೀನಿ. ಕರಿಬೇವಿಂದ ನಮ್ಮ ಕೂದಲಿಗೆ ಚೆನ್ನಾಗಿ ಉದ್ದವಾಗಿ ಕಪ್ಪಾಗಿ ಕೂಡ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಒಂದು ಹಿಡಿ ಮುಟ್ಟಿಯಷ್ಟು ಕೂಡ ಕರಿಬೇವು ಇದರಲ್ಲಿ ಹಾಕ್ತೀನಿ. ನೀವು ಬೇಕಾದರೆ ಚೂರಾಗಿ ಕೂಡ ಮಾಡಿ ಹಾಕ್ಬೋದು. ಏನಾಗುತ್ತೆ ಅಂದರೆ, ಸ್ವಲ್ಪ ಇದರಲ್ಲಿ ಕುದಿಸ್ಕೊಳ್ತೀವಲ್ವ, ಇದರಲ್ಲಿ ಕರಿಬೇವಿನಲ್ಲಿರುವಂಥದ್ದು ರಸ ಎಲ್ಲ ಚೆನ್ನಾಗಿ ನೀರಲ್ಲಿ ಬಿಟ್ಕೊಳ್ಳುವಂಥದ್ದು. ಹಾಗಾಗಿ ನೀವು ಈ ಥರ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು.
ಹಾಕ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು ಎಷ್ಟೆಲ್ಲ ನಾವು ಶಕ್ತಿಶಾಲಿ ಇರುವಂಥದ್ದು ಹಾಕ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡ್ತಾ ಇರೋದೇನಪ್ಪ ಅಂದರೆ ಸ್ವಲ್ಪ ಶುಂಠಿ ಕೂಡ ಹಾಕಿಬಿಡಿ ಸ್ನೇಹಿತರೆ. ಶುಂಠಿ ಯಾಕೆ ಹಾಕಬೇಕಂದ್ರೆ ನಮ್ಮ ಕೂದಲಲ್ಲಿ ಸ್ವಲ್ಪ ನೋಡ್ತಾ ಇರ್ಬೋದು ಜಾಸ್ತಿನೇ ಹೊಟ್ಟೆ ಆಗ್ತಾ ಇರುವಂಥ ಸಮಸ್ಯೆ, ಅಲ್ಲಿ ಜಾಸ್ತಿನೇ ತಲೆ ತುರಿಸ್ತಾ ಇರುವಂಥ ಸಮಸ್ಯೆ ಕೂಡ ಕಡಿಮೆ ಮಾಡುವಂಥದ್ದು. ಹಾಗಾಗಿ ಸ್ವಲ್ಪ ಶುಂಠಿ ಕೂಡ ಹಾಕ್ತಾಯಿದ್ದೀನಿ. ಖಂಡಿತವಾಗಿ ಇವೆಲ್ಲನೂ ಕೂಡ ಆ್ಯಡ್ ಮಾಡಿ ನೀವು ಕೂಡ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದಿಸ್ತಾನೇ ಇದ್ದೀನಿ. ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ತೀನಿ. ಆಮೇಲೆ ನೋಡಿ 1 ಲೋಟದಷ್ಟು ನೀರು, ಅರ್ಧ ಲೋಟದಷ್ಟು ಹಾಕ್ತಾ ಬರ್ತಾ ಇರುವಂಥದ್ದು. ಈ ಥರ ಮಾಡಿ ನೀವು ಸ್ಪ್ರೇ ಬಾಟಲಲ್ಲಿ ಹಾಕಿ ನೀವು ರಾತ್ರಿ ಹೊತ್ತಿಗೆ ತಲೆಗೆ ಮಸಾಜ್ ಕೊಡ್ಬೋದು. ರಾತ್ರಿ ಹೊತ್ತಿಗೆ ತಲೆಗೆ ಮಸಾಜ್ ಕೊಟ್ಟು ಬೆಳಗ್ಗೆ ಹೊತ್ತಿಗೆ ನೀವು ತಲೆ ವಾಶ್ ಮಾಡ್ತಾ ಇದ್ದರೆ ನಿಮಗೆ ವಾರದಲ್ಲಿ ನಿಮಗೂ ಕೂಡ ಖಂಡಿತವಾಗಿ 100% ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನೋಡಿ ಈ ಥರ ನಿಮ್ಮ ಮಕ್ಕಳ ತಲೆಯಲ್ಲಿ ಕೂಡ ಯೂಸ್ ಮಾಡ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು. ಶುಂಠಿ, ಕರಿಬೇವು ಎಲ್ಲನೂ ಕೂಡ ಹಾಕಿರ್ತೀವಿ. ಇದರಿಂದ ಸ್ವಲ್ಪ ನೀರಿನಲ್ಲಿ ಕುದಿಸಿರ್ತೀವಿ. ಅದು ಒಂಥರ ಸ್ಟ್ರಾಂಗ್ ಆಗಿರುವಂಥದ್ದು. ಈ ಥರ ಲಿಕ್ವಿಡ್ ರೆಡಿ ಆಗಿರುವಂಥದ್ದು. ಇದು ನಮಗೆ ಸ್ಪ್ರೇ ಬಾಟಲಲ್ಲಿ ಹಾಕಿ ಇಟ್ಕೊಂಡು ನೀವು ತಲೆಗೆ ಮಸಾಜ್ ಕೊಡ್ತಾ ಇರ್ಬೋದು. ಇವಾಗ ಇದು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ನಾನು ಇವಾಗ ಸೋದಿಸಿ ತೋರಿಸ್ತಾ ಇರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು ಸ್ನೇಹಿತರೆ. ನೀವು ಬೇಕಾದರೆ ಚೆನ್ನಾಗಿ ಸೋದಿಸ್ಕೊಂಡು ಕೂಡ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೋಬೋದು. ರಾತ್ರಿ ಹೊತ್ತಿಗೆ ಸ್ವಲ್ಪ ತಲೆಗೆ ಮಸಾಜ್ ಕೊಟ್ಕೊಂಡು ಬೆಳಗ್ಗೆ ಸ್ನಾನ ಮಾಡಬೇಕಾಗತ್ತೆ. ಇದೇ ರೀತಿ ವಾರ ಪೂರ್ತಿ ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ. ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಯೂಸ್ಫುಲ್ ಆಗಿರುವಂಥ ಈ ಟಿಪ್ಸು ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದ.